ನಮಸ್ಕಾರ ವೀಕ್ಷಕರೇ, ಶ್ರೀಮತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸವಿತಾ. ನಮ್ಮ ಕರಾವಳಿಯ ಸುತ್ತಮುತ್ತ ಅನೇಕ ಬಹುಮುಖ ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ. ಅವರು ಯಾರು ಏನು ಎತ್ತ ಅಂತ ಗುರುತಿಸುವುದೇ ನಮ್ಮ ಶ್ರೀಮತಿ ಕಾರ್ಯಕ್ರಮದ ವಿಶೇಷತೆ. ಅದೇ ರೀತಿ ಇವತ್ತಿನ ಶ್ರೀಮತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ಕರಾವಳಿಯ, ಅದರಲ್ಲೂ ಕಟಪಾಡಿಯ ಜಯಶ್ರೀ ಕೋಟೆನವರು. ಅವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ನಮಸ್ತೆ ಮೇಡಮ್. ನಮಸ್ತೆ. ಈಗಾಗಲೇ ಅಭಿನಯ ಕ್ಷೇತ್ರದಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಅಭಿನಯ ಅಂದಾಗ ನಿಮ್ಗೆ ಅನ್ಸ್ಬೋದು ಯಾವ ರೀತಿಯ ಅಭಿನಯ ಇವರು ಮಾಡ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ತಮ್ಮನ್ನ ನಾಟಕ ಕ್ಷೇತ್ರದಲ್ಲಿ, ಅದೇ ರೀತಿ ನಮ್ಮ ಧಾರಾವಾಹಿ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಈ ನಟನೆಗೆ ಯಾಕೆ ಅವರಿಗೆ ಅಷ್ಟೊಂದು ಒಲವು ಬಂತು, ಯಾರು ಅವರ ನಟನಾ ಕ್ಷೇತ್ರದಲ್ಲಿ ಅವರನ್ನ ಗುರುತಿಸಿದ್ರು ಅನ್ನೋದೇ ಇವತ್ತಿನ ಶ್ರೀಮತಿ ಕಾರ್ಯಕ್ರಮದ ವಿಶೇಷತೆ. ಮೇಡಮ್, ಈಗಾಗಲೇ ನಿಮ್ಮನ್ನು ನಾಟಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೀರಾ. ಯಾಕೆ ಈ ನಾಟಕ ಕ್ಷೇತ್ರ ನಿಮ್ಮನ್ನು ತುಂಬ ಒಲವು ಮೂಡಿತು ನಿಮ್ಮಲ್ಲಿ? ಇದಕ್ಕೇನಾದರೂ ಕಾರಣ ಇದೆಯಾ? ನಾನು ಚಿಕ್ಕ ವಯಸ್ಸಲ್ಲಿ ನಾಟಕ ರಂಗಕ್ಕೆ ಆಗಮಿಸಿದ್ದೇನೆ. ಓಕೆ. ನನಗೆ ಅದೊಂದು ಬಾಲ್ಯದ್ದು ನನ್ನ ಒಂದು ಪ್ರತಿಭೆ ಅಂತೇಳಿಯೇ ಹೇಳಬೇಕು. ಓಕೆ. 1990ನೇ ಇಸ್ವಿಯಲ್ಲಿ ನರ್ತಕಿ ಕಲಾರಂಗ ಕಟ್ಪಾಡಿ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಕಟ್ಪಾಡಿ ಶಂಕರ್ ಪೂಜಾರಿ ಅವರು ಮೇನ್ ಅಧ್ಯಕ್ಷರಾಗಿದ್ದರು. ಅವರ ಜೊತೆ ನಾನು ತಬ್ಬುರನ ತೇಲಿಕೆ ಅಂತೇಳಿ ಒಂದು ನಾಟಕದಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೇನೆ. ಆವಾಗ ನನಗೆ 14 ವರ್ಷ. ಓಕೆ. ಅದರ ನಂತರ ಕ್ಯಾಥರಿನ್ ರೋಡ್ರಿಗಸ್ ಕಲಾವಾಹಿನಿ ಕಟ್ಪಾಡಿ, ಅದರಲ್ಲಿ ನಾನು ತೆಕ್ಕಂದಿತು, ಶ್ರೀಕೃಷ್ಣ ಪಾರಿಜಾತ, ಅದರಲ್ಲಿ ಕೂಡ ನಾನು ಹೀರೋಯಿನಿಯಾಗಿಯೇ ಪಾತ್ರ ವಹಿಸಿದ್ದೇನೆ. ನನಗೆ ಈ ಒಂದು ರಂಗಭೂಮಿಗೆ ಬರಲಿಕ್ಕೆ ಕಾರಣ ಅಂತೇಳಿ ಹೇಳಬೇಕಾದ್ರೆ ನನ್ನ ಒಂದು ಮಾತೃಶ್ರೀ ಅಂತೇಳಿಯೇ ಹೇಳ್ಬೋದು. ನನಗೆ ಕ್ಯಾಥರಿನ್ ರೋಡ್ರಿಗಸ್ ಕಟ್ಪಾಡಿ, ಅವರ ಮುಖಾಂತರ ನಾನು ಮುಂದೆ ಬಂದು, ಆಮೇಲೆ ನನಗೆ ಹಾಡಿನ ಬಗ್ಗೆ ಸಹ ತುಂಬ ಇದು, ನನಗೆ ಭಕ್ತಿಗೀತೆ, ಫಿಲ್ಮ್ ಸಾಂಗ್, ಜನಪದ ಗೀತೆ ಎಲ್ಲ ಹಾಡು ನಾನು ಆವಾಗಲೇ ಹಾಡ್ತಿದ್ದೆ. ಅದರ ನಂತರ ನಮ್ಮದು ಕಟ್ಪಾಡಿಯಲ್ಲಿ SVS ಶಾಲೆಯಲ್ಲಿ ಕಲ್ತದ್ದು ನಾನು. ಅಲ್ಲಿ ನನಗೆ ಕಟ್ಪಾಡಿಯಲ್ಲಿ ಗೋಲ್ಡನ್ ಜುಬ್ಲಿ ನಮ್ಮದು ಪ್ರೋಗ್ರಾಮಿಗೆ ನಾನು ಅದರಲ್ಲಿ ಕೂಡ ನಾನು ಒಂದೆಂಚಿನ ಅಂತೇಳಿ ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇನೆ. ಅದರಲ್ಲಿ ನನಗೆ ಅತ್ತೆ ರೋಲ್ ಬಹಳ ಜೋರು. ನಾನು ಅತ್ತೆ ರೋಲ್ ಕೊಟ್ಟಿದ್ದಾರೆ ನನಗೆ. ಆಮೇಲೆ ನಾನು ಅಭಿನಯ ಕಲಾವಿದರು ಉಡುಪಿ ಅವರು ನನಗೆ ಒಂದು ಹಾಡಿನ ಮುಖಾಂತರ ನನ್ನನ್ನು ಕರೆತಂದು ನನ್ನ ಆ ಹಾಡನ್ನು ನನಗೆ ಅವರು ಒಳ್ಳೆ ರೀತಿಯಲ್ಲಿ ಒಂದು ನನಗೆ ಪ್ರೋತ್ಸಾಹ, ಅವರು ನನಗೆ ಒಂದು ಬೆನ್ನೆಲುಬಾಗಿ ನನಗೆ ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಅವರು ಫಸ್ಟ್ ಒಂದು ಅಭಿನಯ ಕಲಾವಿದರು ಫಸ್ಟ್ ಒಂದು ಟೀಮ್ ಮಾಡಿ ಬಲೆ ತೆಲಿಪಲೆ ನಂತರ ಒಂದು ನಾಟಕದ್ದು ಅಭಿನಯ ಕಲಾವಿದರು ಉಡುಪಿ ನಾಟಕ ಒಂದು ಸ್ಟಾರ್ಟ್ ಮಾಡಿದರು. 1 ವರ್ಷ ಆಯಿತು. ಎನ್ನಿನಿ ಬೇತೆ ಆಯಿನಿ ಬೇತೆ, ಅದರಲ್ಲಿ ಕೂಡ ನಾನು ಪ್ರಮುಖ ಒಂದು ಪಾತ್ರದಲ್ಲಿ ನಾನು ಒಂದು ಭಾಗವಹಿಸಿ 30 ಶೋ ಆಯಿತು ನಮ್ಮದು. 30 ಶೋ, ಹೌದು, 30 ಶೋ ಆಗಿ ನನಗೆ ಒಂದು ಆ 30 ಶೋ ಅಲ್ಲಿ ನನಗೆ ಒಂದು 4-5 ಕಡೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ತುಂಬ ಖುಷಿಯ ವಿಚಾರ. ಮತ್ತೆ ನನ್ನದು ಒಂದು ರೋಲ್ ನನಗೆ ಒಂದಿಷ್ಟು ಆ ನಾಟಕದಲ್ಲಿ ನಾನೊಂದಿಷ್ಟು ಮೇಲೆ ಬರಲಿಕ್ಕೆ ಕಾರಣ ದಿನೇಶ್ ಅತ್ತವರ್. ಅವರ ರೋಲನ್ನು ನಾನು ಮಾಡಿದ್ದೇನೆ ನನ್ನ ಎನ್ನಿನಿ ಬೇತೆ ಆಯಿನಿ ಬೇತೆ ಡ್ರಾಮಾ. ಯಾಕೆ ಹೇಳಿದ್ರೆ ಹಿನ್ನೆಲೆ ಸಹಕಾರ ಎಲ್ಲ ಅವರೇ ಮಾಡಿದ್ದು ನನಗೆ, ದಿನೇಶ್ ಅತ್ತವರ್ ಅವರು. ಎನಿಹೋ ನಿಮ್ಮ ಈ ನಾಟಕದ ಪಯಣ ತುಂಬ ಖುಷಿ ಆಗುತ್ತೆ ಕೇಳಬೇಕಾದ್ರೆ. ಯಾಕಂತೇಳಿದ್ರೆ ನಿಮ್ಮ ಒಂದು ನಾಟಕ 30 ಶೋ ಮಾಡಿದೆ ಅಂತೇಳಿದ್ರೆ ತುಂಬ ಒಂಥರ ಹೆಮ್ಮೆಯ ವಿಚಾರನೇ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಈ ಒಂದು ನಾಟಕ ಕ್ಷೇತ್ರಕ್ಕೆ ನನ್ನದೊಂದು ಹ್ಯಾಟ್ಸ್ ಅಪ್. ಸೊ ಅದೇ ರೀತಿ ನಿಮ್ಮನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಗುರುತಿಸ್ಕೊಂಡಿದ್ದೀರಾ. ಹಾಗೆ ನಾನು ಕೇಳ್ಪಟ್ಟ ಹಾಗೆ ನಿಮ್ಮನ್ನು ನೀವು ಈ ಧಾರಾವಾಹಿಗಳಲ್ಲಿ ಇರ್ಬೋದು, ಅದರಲ್ಲೂ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇದರಲ್ಲೆಲ್ಲ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ. ಅದರಲ್ಲೂ ನಮ್ಮ ಕರಾವಳಿ ಅಂತೇಳಿ ಬಂದಾಗ ತುಳುನಾಡಿಗೆ ನಾವು ಜಾಸ್ತಿ ಪ್ರೋತ್ಸಾಹನ ಕೊಡುವಂಥದ್ದು. ಸೊ ಹಾಗಿರಬೇಕಾದ್ರೆ ನೀವು ಕನ್ನಡ, ಹಿಂದಿ ಇಂತಹದೆಲ್ಲ ಧಾರಾವಾಹಿ ಮಾಡಿದ್ದೀರಾ. ಈ ಒಂದು ಅನುಭವ ಹೇಗಿತ್ತು?
ಅನುಭವ ಅಂದರೆ ನನಗೆ ಯಶೋದೆ ಸೀರಿಯಲಲ್ಲಿ ಓಕೆ ನನಗೆ ಮತ್ತು ನನ್ನ ಮಗಳಿಗೆ ಕೂಡ ಅದರಲ್ಲಿ ಚಾನ್ಸ್ ಸಿಕ್ಕಿತ್ತು. ಓಕೆ. ಆಮೇಲೆ ರಂಗ ರಂಗದ ದಿಬ್ಬಣ ಅಂತೇಳಿ ಒಂದು ಮೂವಿ ಇತ್ತು. ಓಕೆ. ಅದರಲ್ಲಿ ಕೂಡ ನನಗೆ ಮತ್ತು ನನ್ನ ಮಗಳಿಗೆ ಚಾನ್ಸ್ ಸಿಕ್ಕಿತ್ತು. ಸೊ ತಾಯಿ ಮಗಳು ಇಬ್ರು ಕೂಡ ಹೌದು ಅಭಿನಯವನ್ನ ಮಾಡ್ತಾ ಇದ್ರಿ. ಓಕೆ. ಆಮೇಲೆ ಹಿಂದಿ ಸೋನಿ ಚಾನಲಲ್ಲಿ ಹಿಂದಿ ಧಾರಾವಾಹಿ ಮನ್ ಕಿ ವಿಶ್ವಾಸ್ ಅಂತೇಳಿ, ಓಕೆ, ಅದರಲ್ಲಿ ಕೂಡ ನಾನು ಒಂದು ಸಣ್ಣ ರೋಲಲ್ಲಿ ಭಾಗವಹಿಸ್ತೇನೆ. ಓಕೆ. ಆಮೇಲೆ ಈಗ ಒಂದು 2 ತಿಂಗಳಲ್ಲಿ ಒಂದು ದೀಪಾವಳಿಯ ಒಳಗೆ ರಿಲೀಸ್ ಆಗ್ತದೆ ಉಡಾಲ್ ಮೂವಿ. ಅದರಲ್ಲಿ ಕೂಡ ನಾನು ನನಗೆ ಒಂದು ತುಂಬ ಒಳ್ಳೆ ಸ್ಟೋರಿ ಆ ಫಿಲ್ಮು. ಅದರಲ್ಲಿ ಕೂಡ ನನಗೆ ಒಂದು ರೋಲ್ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ನೀವು ನಾಟಕದಿಂದ ಧಾರಾವಾಹಿಯಿಂದ ಸಿನಿಮಾ ಇದೆಲ್ಲ ನೋಡ್ತಾ ಹೋದರೆ ಅದರಲ್ಲಿ ಅಭಿನಯ ಮಾಡ್ಬೋದು, ತುಂಬ ಬದಲಾವಣೆ ಇರುತ್ತೆ. ಸೊ ಅದರ ಬಗ್ಗೆ ನೀವು ಏನು ಹೇಳ್ತೀರಾ? ಯಾಕಂದರೆ ನಾಟಕದಲ್ಲಿ ನಾವು ಏನು ಅಭಿನಯ ಮಾಡ್ತೀವೋ ಅದನ್ನು ಧಾರಾವಾಹಿಯಲ್ಲಿ ಮಾಡೋಕ್ಕಾಗಲ್ಲ, ಧಾರಾವಾಹಿಯಲ್ಲಿ ಏನು ಮಾಡ್ತೀವೋ ಅದನ್ನು ಸಿನಿಮಾ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ. ಟೋಟಲಿ ಬೇರೆ ಬೇರೆ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಮ ಒಂದು ಅನುಭವದ ಪ್ರಕಾರ ನಿಮ್ಗೆ ಅದರಲ್ಲಿ ಏನಾದರೂ ಹೊಸತೇನಾದರೂ ಖಂಡಿತ ಅಥವಾ ಕಷ್ಟ ಅಂತ ಏನಾದರೂ ಅನಿಸುತ್ತಾ? ಕಷ್ಟ ಅಂದರೆ ಸೀರಿಯಲ್ ಮೂವಿಯಲ್ಲಿ ಅಷ್ಟು ಕಷ್ಟ ಆಗೋದಿಲ್ಲ. ಓಕೆ. ಯಾಕೆ ಹೇಳಿದರೆ ಆವಾಗಲೇ ಎಲ್ಲ ನಾವು ಪ್ರಿಪೇರ್ ಮಾಡಿ ಕ್ಯಾಮರಾದ ಮುಂದೆ ಆ್ಯಕ್ಟಿಂಗ್ ಮಾಡ್ತೇವೆ. ಡ್ರಾಮಾ ಅಂದರೆ ಹಾಗೆ ಅಲ್ಲ. ಡ್ರಾಮಾ ಅಂದರೆ ನಮಗೆ ಬಹ್ಯಾಟ್ ಆಗಬೇಕು, ಕಲಿಬೇಕು, ನಾವು ತುಂಬ ಶ್ರಮ ಪಡಬೇಕು. ಅದು ಹೇಳಿಕೊಡುವ ಹಾಗೆ ಇಲ್ಲ, ಎಂತ ಇಲ್ಲ. ನಾವು ಒಮ್ಮೆ ಒಂದು ಆ್ಯಕ್ಟಿಂಗ್ ನಾವು ಹೇಗೆ ಮಾಡಬೇಕು ಎಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಅದೇ ಪ್ರಕಾರ ನಾವು ಎಲ್ಲ ಕಡೆ ಎಲ್ಲ ಶೋ ಅಲ್ಲಿ ನಾವು ಭಾಗವಹಿಸಬೇಕು. ಖಂಡಿತ. ಯಾಕಂತೇಳಿದ್ರೆ ನಾಟಕವನ್ನು ನಾವು ರಂಗದ ಮೇಲೆ ಮಾಡಬೇಕಿದ್ರೆ ಅದರ ಹಿಂದೆ ಒಂದು ಕನಿಷ್ಠ 20-30 ದಿನಗಳ ತಾಸು ನೀವೇನು ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಸೊ ಹಾಗಿರ್ಬೇಕಾದ್ರೆ ಹಿಂದಿ ಧಾರಾವಾಹಿಗಳಲ್ಲಿ ನಿಮಗೆ ಅಭಿನಯಕ್ಕೆ ಯಾರು ನಿಮ್ಮನ್ನು ಪ್ರೇರೇಪಿಸಿದ್ದು? ಹೇಗೆ ಬಂತ ಆ ಒಂದು ಅವಕಾಶ, ಹಿಂದಿ ಧಾರಾವಾಹಿ ಅಂದರೆ ನಾನು ಯಶೋದೆ ಸೀರಿಯಲ್ ಅಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ. ಓಕೆ. ನನ್ನ ಬಾಲ್ಯದ ಫ್ರೆಂಡ್ ಪ್ರದೀಪ್ ಚಂದ್ರ ಕುತ್ಪಾಡಿ, ಅವರು ನನ್ನನ್ನು ಸೀರಿಯಲಿಗೆ ಕರೆತಂದು, ಯಶೋದೆ ಸೀರಿಯಲಲ್ಲಿ ಅವರು ನನ್ನನ್ನು ಕರೆತಂದು ಆಮೇಲೆ ಹಿಂದಿ ಸೀರಿಯಲಿಗೆ ಕೂಡ ನನಗೆ ಅವರೇ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ತುಂಬ ಖುಷಿಯಾಗತ್ತೆ ಕೇಳಬೇಕಾದ್ರೆ. ಇನ್ನೊಂದು ಮಾತು ಕೇಳಬೇಕು, ಏನಂದರೆ ಇದೇ ರೀತಿ ನಿಮ್ಮ ಈ ಒಂದು ಅಭಿನಯ ಕ್ಷೇತ್ರದ ಪಯಣ ಸಾಗ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಭಿನಯ ಕ್ಷೇತ್ರದಲ್ಲಿ ಇದ್ದವರಿದ್ದಾರೆ ಅಥವಾ ನಿಮ್ಮಷ್ಟಿಗೆ ನಿಮ್ಮ ಒಂದು ಒಲವು ಹುಟ್ಟಿಕೊಂಡಿದ್ದ, ಹೇಗೆ? ಯಾಕಂದರೆ ಹೆಚ್ಚಿನವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೀಗ ಅಭಿನಯ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನಮ್ಮ ಬ್ಯಾಕ್ ಬೋನ್ ಅಂತ ಕರಿಬೋದು, ಮನೆಯಲ್ಲಿ ಯಾರಾದರೂ ಇದ್ದೇ ಇರ್ತಾರೆ ರಂಗಕ್ಷೇತ್ರದಲ್ಲೂ ಅಥವಾ ಇನ್ಯಾವುದೋ ಕ್ಷೇತ್ರದಲ್ಲೂ. ಆ ರೀತಿಯಾಗಿ ನಿಮ್ಮಲ್ಲಿ ಏನಾದರೂ? ಆ ರೀತಿ ಅಂದರೆ ನನ್ನ ತಂದೆಯದ್ದು ತಾಯಿ, ನನ್ನ ಅಜ್ಜಿ ಒಳ್ಳೆ ಹಾಡು ಹೇಳ್ತಿದ್ರು. ಓಕೆ. ಅವರು ತೀರ್ಕೊಂಡ್ರ ಮೇಲೆ ಅವರದ್ದು ಮಗಳು ಅಂದರೆ ನನ್ನ ಅತ್ತೆ, ನನ್ನ ತಂದೆಯದ್ದು ಅಕ್ಕ, ಅವರು ಒಳ್ಳೆ ಹಾಡು ಹಾಡ್ತಿದ್ರು. ಓಕೆ. ಆ ಒಂದು ಹೆರಿಡಿಟಿ ನನಗೆ ಬಂದಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಓಕೆ. ಸೊ ಹೆರಿಡಿಟರಿಯಿಂದ ನೀವು ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಧುಮುಕ್ಲಿಕ್ಕೆ ಸಾಧ್ಯ ಆಯಿತು ಅಂತೀರಾ? ಓಕೆ. ನೋಡೋದಲ್ಲ ವೀಕ್ಷಕರೇ, ಅವರ ಒಂದು ಅಭಿನಯ ಕ್ಷೇತ್ರ ಯಾವ ರೀತಿ ಮುಂದುವರಿತಾ ಇತ್ತು ಅಂತೇಳಿ. ಸೊ ಅದೇ ರೀತಿ ನೀವು ಆಗದಿಂದ ಹೇಳ್ತಾ ಇದ್ರಿ, ನನ್ನ ಹಾಡುಗಾರಿಕೆಯಲ್ಲಿ ನನಗೆ ಏನೋ ಒಂದು ಒಲವಿದೆ ಅಂತೇಳಿ. ಸೊ ಹಾಡು ಅಂತೇಳಿ ಬಂದಾಗ ನಾವು ಅದರಲ್ಲಿ ಕ್ಲಾಸಿಕಲ್ ಇರುತ್ತೆ ಅಥವಾ ಇನ್ಯಾವುದೋ ಭಾವಗೀತೆಗಳು ಇರುತ್ತೆ ಅಥವಾ ಇನ್ಯಾವುದೋ ಫೋಕ್ ಹಾಡುಗಳು ಇರುತ್ತೆ. ಸೊ ನೀವು ಯಾವುದನ್ನು ಹಾಡ್ತೀರಿ? ನಾನು ಹಾಡುದಂದರೆ ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರದ್ದು ಒಂದು ಹಾಡು ಮಾತ್ರ ಹಾಡ್ತೇನೆ. ಕನ್ನಡದಲ್ಲಿ ಈಗಿನ ಹಾಡು ಹಾಡುವುದಿಲ್ಲ. ತುಂಬ ಓಲ್ಡು, ಹಳೆ ಜನಕ್ಕೆ ಅವರು ನನಗೆ ಒಂದು ಅಮ್ಮ, ಅವರು ಹಾಡಿದ್ದನ್ನೇ ನಾನು ಹಾಡುದು, ಅವರ ಹಾಡನ್ನೇ ನಾನು ಲೈಕ್ ಮಾಡುದು. ಯಾಕೆ ಈಗಿನವ್ರು ಹಾಡಿದ್ದು ನಿಮ್ಗೆ ಇಷ್ಟ ಆಗೋದಿಲ್ವಾ? ಹಾಗೇನಲ್ಲ, ಮೊದಲಿನ ಹಾಡಂದ್ರೆ ಒಂದು ಅರ್ಥಪೂರ್ವಕವಾದಂತ ಹಾಡು. ಖಂಡಿತವಾಗ್ಲು ನಮ್ಮ ಭಾವನೆಗಳಿಗೆ ಮಿಟುಕುವಂತ ಹಾಡುಗಳು ಅಲ್ಲಿ ಕಾಣ್ತಾ ಇತ್ತು. ಸೊ ಈಗ ಹಾಡು ವಿಷಯ ಬಂದಾಗ ನೀವು ಹೇಳಿದ್ರಿ ನನ್ನ ಹಳೆಯ ಹಾಡುಗಳನ್ನ ಹಾಡ್ತೇವೆ, ಯಾಕೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚರಣವನ್ನ ಹೇಳ್ಬಾರ್ದು? ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಸೊ ಅವರಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡಿನ ಮೂಲಕ ವ್ಯಕ್ತಪಡಿಸಿ. ಬಾನಲ್ಲು ನೀನೇ, ಭುವಿಯಲ್ಲು ನೀನೇ,
ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಓಕೆ, ನಿಮ್ಮ ಹಾಡಿನ ಪಲ್ಲವಿಯೇ ತುಂಬ ಕೇಳಬೇಕಾದ್ರೆ ಖುಷಿ ಅನ್ಸಾಂತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಹಾಡಿನ ಪಲ್ಲವಿಯನ್ನು ಎಷ್ಟು ಚೆನ್ನಾಗಿ ಜಯಶ್ರೀ ಅವರು ಹಾಡಿದ್ರು ಅಂತೇಳಿ. ಅದೇ ರೀತಿ ಅವರ ಜೊತೆ ನಾವು ಇನ್ನಷ್ಟು ಮಾತಾಡ್ಲಿಕ್ಕಿರುತ್ತೆ. ಅದಕ್ಕೂ ಮುಂಚೆ ತಗೊಂಡೋಣ ಒಂದು ಪುಟ್ಟ ವಿರಾಮವನ್ನು.